ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಯೂನಿವರ್ಸ್ ಸಂದೇಶ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕೆಲವರಿಗೆ ವಿಷಯ ಏನು ಅಂತಲೂ ಗೊತ್ತಿಲ್ಲ, ಆದರೂ ಮನಸ್ಸಿನೊಳಗೆ ಆತಂಕ, ಭಯ. ಆ ಭಯಕ್ಕೆ ಕಾರಣ ಆದರೂ ಗೊತ್ತಿದೆ, ಅದು ಇಲ್ಲ, ಏನೋ ಒಂದು ರೀತಿ ಅಳುಕು. ಈ ರೀತಿ ಕೆಲವರಿಗೆ ಮನಸ್ಸಿನಲ್ಲಿ ಆಗ್ತಾ ಇದೆ. ಅದಕ್ಕೆ ಯೂನಿವರ್ಸ್ ಅದು ಆಗದೇ ಇರುವಂಥ ವಿಷಯ ಏನಲ್ಲ. ಅದು ನೀವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳಕ್ಕೆ ರೆಡಿಯಾಗಿಲ್ಲ ಅಂತ. ಸರಿಯಾಗಿ ನೀವು ಅದನ್ನು ಅರ್ಥ ಮಾಡೋಕ್ಕೆ ರೆಡಿಯಾಗಿಲ್ಲ. ಮತ್ತು ಕೆಲವೊಂದಷ್ಟು ಸತ್ಯಗಳನ್ನು ಒಪ್ಕೊಳ್ಳೋಕೆ ನೀವು ರೆಡಿ ಇಲ್ಲ. ಅದು ಈಗಿನ್ನೂ ಇರ್ಬೋದಿಲ್ಲ, ಅಂದ್ರೆ ಇದಕ್ಕಿಂತ ಮುಂಚೆ ಆಗಿರುವಂಥ ಕೆಲವು ಘಟನೆಗಳು ನಿಮಗವು ಕನಸಿನ ಮುಖಾಂತರ ಕೂಡ ನಿಮಗವು ಈಗಾಗಲೇ ನಿಮ್ಗೆ ಕನಸಿನ ಮುಖಾಂತರ ಕೂಡ ನಿಮಗವು ತೋರಿಸಿದಾವೆ ಏನಾಗಿದೆ ಅಂಥೇಳಿ. ಅದು ಬೇರೆಯವ್ರ ಜೊತೆ ನೀವು ಹಂಚ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಆದರೆ ಅದನ್ನು ನಿಮ್ಮ ಹತ್ರ ಸುಮ್ಮನೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇರೋಕ್ಕೂ ಆಗ್ತಾಯಿಲ್ಲ. ಈ ರೀತಿ ಆದಂಥ ಪರಿಸ್ಥಿತಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು ಒಂದೇ, ನೀವು ಗೊತ್ತಿಲ್ದೋ ಏನೋ ಒಂದು ಮಿಸ್ಟೇಕನ್ನು ಮಾಡ್ಕೊಂಡು ಬಂದಿದ್ದೀರಿ. ಅದನ್ನು ನೀವು ಸರಿ ಮಾಡಿಕೊಡ್ರಿ ಆದಷ್ಟು ಬೇಗ. ಅದನ್ನು ಆದಷ್ಟು ಬೇಗ ಸರಿ ಮಾಡಿಕೊಡ್ರಿ, ಲೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು ಸಣ್ಣ ರೀತಿಯಿಂದ ಆರಂಭ ಆಗಿರುವಂಥ ಈ ಖಿನ್ನತೆ ಮುಂದಿನ ದಿನಗಳೊಳಗೆ ಇದೇ ರೀತಿ ಮುಂದುವರೆದ್ರೆ ತುಂಬ ಕೆಟ್ಟ ಪರಿಣಾಮ ಬೀರುವಂಥ ಒಂದು ಬೀರುವಂಥದ್ದು ಇದೆ. ಈಗ ಯಾವ ರೀತಿ ಆಗಿಬಿಟ್ಟಿದೆ ನಿಮಗಂತಂದ್ರೆ, ಜೀವನದ ಸೌಖ್ಯಕ್ಕೇನು ಕಡಿಮೆ ಇಲ್ಲ, ಆದರೆ ಕೆಲವೊಂದಷ್ಟು ನಿಮ್ಮ ಮುಂದೆ ಏನು ಆಯ್ಕೆಗಳು ಅದಾವಲ್ಲ, ಆ ಆಯ್ಕೆಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಸರಿಯಾದ ನಿರ್ಧಾರ ತೆಗೆಯೋದಕ್ಕೆ ನಿಮ್ಮ ಕೈಲಿಂದ ಸಾಧ್ಯ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಮನಸ್ಸಿನೊಳಗಿರುವಂಥ ಭಯ, ಆತಂಕ. ಅದಕ್ಕೆ ಯೂನಿವರ್ಸ್ ಏನು ಹೇಳಕತ್ತೈತಂದ್ರೆ, ಮೊದಲ ಭಯಕ್ಕೆ ಕಾರಣ ಆಗಿರುವಂಥದ್ದನ್ನು ಏನು, ಅದು ಭಯ ಪಡುವಂಥ ಮನುಷ್ಯನಿಗೇ ಮೊದಲು ಅರ್ಥ ಆಗುತ್ತದೆ. ಅದನ್ನು ನೇರವಾಗಿ ಆದರೆ ಅದನ್ನು ತಿಳಿಸಿ ಹೇಳ್ಬೋದು ಭಯ ಯಾಕಾಗತ್ತೆ ಅಂದರೆ. ಒಂದು ಸಿಂಪಲ್ ಉದಾಹರಣೆ ಕೊಡಬೇಕಂತಂದ್ರೆ, ಭಯ ಎದಕ್ಕಾಕೈತಪ್ಪ ಅಂದ್ರೆ ಮೊದಲು ಕಾರಣ ಹುಡುಕ್ಬೇಕಾಕೈತಿ. ನನಗೆ ಭಯ ಆಗ್ತಾ ಇರೋದು ಕಾರಣ ಕೆಲವೊಬ್ರಿಗೆ ನನಗೆ ಗೊತ್ತೇ ಇಲ್ಲ ಯಾಕೆ ಭಯ ಆಕೈತೆ. ಅದೆಲ್ಲ ಅದು ಅವ್ರು ಹೇಳಿದ್ರ ಸುತ್ತಕ್ಕೆ ಅದನ್ನು ಒಪ್ಪುವಂಥ ಮಾತಲ್ಲ ಅದು. ಯಾಕಂದ್ರೆ ಕಾರಣ ಇಲ್ಲದ ಭಯ ಯಾವತ್ತೂ ಆಗೋದಿಲ್ಲ. ಯಾವುದೋ ಒಂದು ಕಾರಣ ಇರುತ್ತದೆ. ಆ ಕಾರಣನ ಕೆಲವೊಬ್ಬರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಮತ್ತು ಅದರದ ಪರಿಣಾಮ ಏನೈತಲ್ಲ ಅದನ್ನು ಅವರು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಯಾರ ಮುಂದೆ ಅದನ್ನು
ಹೇಳೋದಕ್ಕೆ ನಿಮಗೆ ಆಗಲಿಲ್ಲಪ್ಪ ಅಂತಂದ್ರೂ ಕೂಡ ಅದನ್ನು ನಿಮ್ಮೊಳಗೆ ನೀವು ಸರಿಯಾಗಿ ಅದನ್ನು ನೋಡ್ಕೊಳ್ರಿ. ನಾ ಭಯ ಪಡ್ತಾ ಇರೋದು ಯಾವ ಕಾರಣಕ್ಕೆ, ಆ ಕಾರಣ ಹುಡುಗ್ರಿ. ಆ ಕಾರಣ ಹುಡುಕಿ ಅದನ್ನು ಸರಿ ಮಾಡ್ಕೊಳ್ರಿ. ಅದೇನೈತಿ ಅಂತ ಸರಿ ಮಾಡಿಕೊಂಡು ಆ ಭಯದಿಂದ ಮುಕ್ತರಾಗ್ರಿ. ಮುಕ್ತರಾದ್ರೆ ಇವತ್ತು ನೀವೇನು ಒಂದು ಕನ್ಫ್ಯೂಸ್ ಒಳಗೆ ಅದೀರಿ. ಕೆಲವೊಂದಷ್ಟು ವ್ಯವಹಾರಗಳು ನಿಮ್ಮ ಭಾಳ ಕನ್ಫ್ಯೂಸ್ ಹಾಕೊಂಡು ಕುಂತಿದ್ದಾವೆ ಈಗ. ಇಲ್ಲಿ ನೋಡ್ತಾ ಇದ್ದರೆ ವ್ಯವಹಾರಗಳಂತೂ ಭಾಳ ಅದಾವೆ, ಆದರೆ ಕನ್ಫ್ಯೂಷನ್ ಅದಾವೆ. ಅದಕ್ಕೆ ಕಾರಣ ಒಂದು ಭಯ. ಇದನ್ನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯೂನಿವರ್ಸ ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಏನು ನೀವು ಮಿಸ್ಟೇಕ್ ಮಾಡ್ಕೊಂಡಿರಿ ಆ ಮಿಸ್ಟೇಕನ್ನು ಸರಿ ಮಾಡ್ಕೋಬೇಕಿಲ್ಲಿ. ಬೇರೆ ದಾರಿ ಏನಿಲ್ಲ ಇಲ್ಲಿ. ಆದಷ್ಟು ಬೇಗ ನಿಮ್ಮ ತಪ್ಪನ್ನು ಅದನ್ನು ತಿದ್ದುಕೊಳ್ರಿ. ತಿದ್ದುಕೊಂಡಿಂದ ಅದನ್ನು ನಿಮ್ಗೆ ಮುಂದಿನ ದಾರಿ ಸುಗಮ ಆಕತಿ. ಯಾಕಂದ್ರೆ ಮುಂದಿನ ದಾರಿ 3 ಆಫ್ ಕಪ್ಸ್ ಅಂತ ಒಂದು ಇಲ್ಲಿ ಕಾರ್ಡ್ ಬರೋಂತೆ ಇಲ್ಲಿದೆ. ಇದು ಒಂದು ಇದ್ರ ವಿಶೇಷತೆ ಏನಪ್ಪ ಅಂತಂದ್ರೆ, ಇದನ್ನು ದಾಟಿಕೊಂಡು ಹೋದರೆ ನಿಮಗಿದು ಒಂದು ಸಂಭ್ರಮಾಚರಣೆಯ ಒಂದು ಗುಣವನ್ನು ತೋರಿಸ್ತತಿ. ಇದು ಏನಪ್ಪ ಅಂತಂದ್ರೆ ಸಂಭ್ರಮಾಚರಣೆಯ ಗುಣವನ್ನು ತೋರಿಸ್ತತಿ. ಆಮೇಲೆ ಇಲ್ಲಿ 7 ಆಫ್ ಕಪ್ಸ್ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು. ಇದು ಏನನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಲ್ಲಂಥ ಒಂದು ಪರಿಸ್ಥಿತಿಯನ್ನು ಇದು ತೋರಿಸ್ತತಿ. ಮತ್ತು ಭಯ ಆತಂಕದ ಬಗ್ಗೆ ನೀವು ನೋಡ್ಕೋದ್ರೆ ಇದು ಇಲ್ಲಿ ನೋಡ್ಬೋದು. ಇದು ದಿ ಮೂನ್ ಅಂತೇಳಿ ಈ ರೀತಿ ಎಲ್ಲ ಅದಾವು. ವೀಲ್ ಆಫ್ ಫಾರ್ಚೂನರ್ ಅಂತೇಳಿ ಇದು ತುಂಬ ಒಳ್ಳೆ ಕಾರ್ಡ್. ಆದರೆ ನೀವು ಇದು ಯಾರೋ ನಿಮ್ಮನ್ನು ಭಯಪಡಿಸಿರುವಂಥದ್ದಲ್ಲದ. ಇಲ್ಲೇ ರೀಡಿಂಗ್ ನೋಡೋಕತ್ರ ಯಾರೋ ನಿಮ್ಮನ್ನು ಭಯಪಡಿಸಿರುವಂಥದ್ದಲ್ಲ, ನೀವು ಭಯಪಟ್ಟಿರುವುದದು. ಭಯಪಟ್ಟಿರೋದು ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಭಯಪಟ್ಟಿರೋದಲ್ಲ. ನಾವು ಏನೋ ಒಂದು ಅದೇ ಹೇಳಿದ್ದೀನ ಫಸ್ಟೇ ನಾನು, ನೀವು ಕೆಲವೊಂದಷ್ಟು ಸತ್ಯವನ್ನು ನಿಮ್ಮ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳೋಕೆ ನೀವು ರೆಡಿ ಇಲ್ಲ. ಅದು ನಿಮ್ಮನ್ನು ಇವತ್ತು ಆತಂಕಕ್ಕೆ ದೂಡಾಕತ್ತತಿ. ನೀವು ಯಾವತ್ತು ಆ ಸತ್ಯವನ್ನು ನೀವು ಮನಸ್ಪೂರ್ವಕವಾಗಿ ಒಪ್ಕೋತೀರಲ್ಲ, ಅವತ್ತು ನಿಮ್ಗೆ ಮನಸ್ಸು ಹಗರಾಗತ್ತದ. ಆವಾಗ ಸಾಕಷ್ಟು ನೀವು ನಿಮಗೆ ತೊಂದರೆ ಮಾಡೋಕತ್ತಾವಲ್ಲ, ಇವೆಲ್ಲ ಆಟೋಮೆಟಿಕ್ಕಾಗಿ ಸರಳಕ್ಕಾವು. ಅದಕ್ಕೆ ಇಲ್ಲೇ ತಪ್ಪು ನಡೆದೈತೆ ಗೊತ್ತಾದಿಂದ ಬೇರೆದಾರ ಸಮಾಜಕ್ಕೆ ಗೊತ್ತಾದಿಂದ ಶಿಕ್ಷೆ ಆಗೋದು ಬೇರೆ ಅದ. ಆ ಶಿಕ್ಷೆ ಆಗೋಕ್ಕಿಂತ ಮೊದಲ ನಮ್ಗೆ ಇಲ್ಲಿ ಒಳಗೆ ಶಿಕ್ಷೆ ಆಗುವಂಥದ್ದು ಏನದು ಒಂದು ಯಾತನೆ ಐತಲ್ಲ, ಅದು ಯಾವ ಶತ್ರುಗೂ ಬೇಡ. ಆ ರೀತಿ ಯಾತನೆ ಇರುತ್ತದು. ಆ ರೀತಿ ಶಿಕ್ಷೆ ಅಂತರೂ ಬೇರೆ ಎಲ್ಲಿ ಕೊಡೋಂಗಿಲ್ಲ. ಯಾಕಂತ ಇನ್ನೊಬ್ರಿಗೆ ಹೇಳೋಕ್ಕೂ ಹೋಗಂಗಿಲ್ಲ, ಅನುಭವಿಸೋಕ್ಕೂ ಹೋಗಂಗಿಲ್ಲ. ಆ ಪರಿಸ್ಥಿತಿ ಇರುತ್ತದ. ಅದಕ್ಕೆ ಇಲ್ಲಿ ಏನು ಮಾಡೋದು, ನಿಮಗೆ ನೀವೇ ಕೂತ್ಕೊಂಡು ಸರಿಯಾಗಿ ಅದನ್ನು ಆತ್ಮಾವಲೋಕನ ಮಾಡಿಕೊಳ್ರಿ. ತಪ್ಪನ್ನು ತಪ್ಪಂತನೇ ಹೇಳ್ಬೇಕಾಕತಿ, ಏನು ಸರಿ ಅಂತ ಹೇಳಕ್ಕೆ ಬರೋದಿಲ್ಲ. ಅದನ್ನು ಸರಿ ಮಾಡ್ಕೊಂಡು ಒಂದು ಒಳ್ಳೆಯ ರೀತಿ ಒಳಗೆ ಜೀವನ ಮಾಡಿರಿ ಅಂತ ಇವತ್ತು ಯೂನಿವರ್ಸ್ ಹೇಳ್ತಾ ಇದ್ದೀನಿ. ಅದನ್ನು ಸರಿ ಮಾಡ್ಕೊಂಡ್ರೆ ಮುಂದಿನ ದಾರಿ ಯಾವುದೇ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸರಿ ಬಂಧುಗಳೇ, ಮತ್ತೊಂದು ರೀಡಿಂಗ್ ಮುಖಾಂತರ ನಾಳೆ ಭೇಟಿ ಆಗೋಣ. ಈ ಪೋಸ್ಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೇ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮೂಲಕ ನನಗೆ ಕೇಳ್ಬೋದು. ಮತ್ತು ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಅದನ್ನು ನನ್ನ ನಂಬರ್ ಇದೆ, ನನ್ನ ನಂಬರಿಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ
ಯಾರ್ಯಾರಿಗೆ ಇದ್ರದ್ದು ಅನ್ವಯಿಸ್ತದೆ ಅವ್ರು ತೊಗೋಬೋದು, ಇಲ್ಲದೇ ಇರೋದನ್ನು ಬಿಟ್ಬಿಡ್ಬೋದು. ಪರ್ಸ್ನಲ್ ರೀಡಿಂಗ್ ಆದರೆ ಯಾರು ಕೇಳಿರ್ತಲ್ಲ ಅವ್ರಿಗೆ ಅಷ್ಟೇ ಅದನ್ನು ನಾವು ಹೇಳ್ತೀವಿ. ಅದನ್ನು ನೀವು ಬೇಕಾದ್ರೆ ತೊಗೋಬೋದು. ಸರಿ, ಮತ್ತು ನಾಳೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.